ನಮಸ್ಕಾರ. ಇವತ್ತಿನ ಈ ಡೀಪ್ ಡೈವ್ ಅಂದ್ರೆ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ ನಾವು ಆಕ್ಚುಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದೀವಿ. ಇದು ನಮ್ಮ ದೈನಂದಿನ ಜೀವನಕ್ಕೆ ಅಂದ್ರೆ ನಮ್ಮ ಆಲೋಚನಾ ಲಹರಿಗೆ ನೇರವಾಗಿ ಕನ್ನಡಿ ಹಿಡಿಯುವಂಥ ಒಂದು ಟಾಪಿಕ್. ಹೌದು, ಖಂಡಿತ. ಇಂದಿನ ನಮ್ಮ ಆಧಾರ ಮೂಲ ಲೂಕ 18ನೇ ಅಧ್ಯಾಯದಲ್ಲಿ ಬರುವ ಆ ಫರಿಸಾಯ ಮತ್ತು ಸುಂಕದವನ ಕಥೆ. ಇದನ್ನ ಕೇವಲ ಒಂದು ಪ್ರಾಚೀನ ಕಥೆ ಅಂತ ಮಾತ್ರ ನಾವ್ ಅನ್ಕೋಬಾರ್ದು ಅಲ್ವಾ? ನಿಜ, ಅದು ಕೇವಲ ಕಥೆಯಲ್ಲ. ಹೌದು, ಮನುಷ್ಯನ ಮನೋಭಾವ, ನಾವು ನಮ್ಮನ್ನೇ ಹೇಗೆ ನೋಡ್ತೀವಿ ಮತ್ತು ಯಾರಿಗೂ ಕಾಣದ ನಮ್ಮ ಒಳಗಿನ ನೈಜತೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇದೊಂದು ಸೈಕಾಲಜಿಕಲ್ ಸ್ಟಡಿ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಕಥೆ ಹೊರಗಡೆ ಜಗತ್ತಿಗೆ ಕಾಣುವ ಆಡಂಬರದ ಭಕ್ತಿಗಿಂತ ಮನುಷ್ಯನ ಒಳಗಿನ ಆ ನೈಜವಾದ ವಿನಯ ಹೇಗೆ ಶ್ರೇಷ್ಠ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ತಿಳಿಸುತ್ತೆ. ಅಂದ್ರೆ ತಾವೇ ಸತ್ಪುರುಷರು ಅಂತ ಅಂದ್ಕೊಂಡು ಇತರರನ್ನು ತುಚ್ಛವಾಗಿ ಕಾಣುವ ಮನಸ್ಥಿತಿಯನ್ನ ಈ ಮೂಲ ಹೇಗೆ ವಿಶ್ಲೇಷಿಸುತ್ತೆ ಅಂತ ಅನ್ವೇಷಣೆ ಮಾಡೋದು ನಮ್ಮ ಇಂದಿನ ಮಿಷನ್. ಹೌದು, ಇದರಲ್ಲಿ ಬರೋ ಎರಡು ಪಾತ್ರಗಳು ಇಡೀ ಮಾನವ ಕುಲದ ಎರಡು ಬೇರೆ ಬೇರೆ ಮುಖಗಳನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತವೆ. ಸರಿ, ಇದನ್ನ ಸ್ವಲ್ಪ ಬಿಡಿಸ್ ನೋಡೋಣ. ಈ ಕಥೆಯ ಆಳಕ್ಕೆ ಹೋಗೋಕ್ಕೂ ಮುಂಚೆ ಆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅಂದ್ರೆ ಆ ಕಾಲದ ಐತಿಹಾಸಿಕ ಹಿನ್ನೆಲೆ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ. ಖಂಡಿತವಾಗಿಯೂ. ಆಗ ಮಾತ್ರ ನಮಗೆ ಆ ಕಥೆಯ ತೀವ್ರತೆ ಅರ್ಥ ಆಗೋಕೆ ಸಾಧ್ಯ. ಇಲ್ಲಿ ಇಬ್ಬರು ಮುಖ್ಯ ವ್ಯಕ್ತಿಗಳಿದ್ದಾರೆ. ಒಬ್ಬ ಫರಿಸೇಯ, ಇನ್ನೊಬ್ಬ ಸುಂಕ ವಸೂಲಿ ಮಾಡುವವನು ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್. ಮೊದಲು ಈ ಫರಿಸಾಯನ ಬಗ್ಗೆ ನಾವು ನೋಡೋದಾದ್ರೆ, ಆ ಮೊದಲನೇ ಶತಮಾನದ ಸಮಾಜದಲ್ಲಿ ಅವರು ಒಂಥರ ಆ ಕಾಲದ ರಾಕ್ ಸ್ಟಾರ್ಗಳು ಇದ್ದ ಹಾಗೆ. ಹೌದು, ರಾಕ್ ಸ್ಟಾರ್ಗಳೇ ಧರ್ಮದ ರಕ್ಷಕರು ಅಂತ ಸಮಾಜದಲ್ಲಿ ಅವರಿಗೆ ಬಹಳ ಗೌರವ ಇತ್ತು. ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರತಿಯೊಂದು ನಿಯಮಗಳನ್ನ, ಉಪವಾಸಗಳನ್ನ ಚಾಚೂ ತಪ್ಪದೆ ಪಾಲಿಸೋ ಜನ ಅವರು. ರಸ್ತೆಯಲ್ಲಿ ಅವರು ಹೋದ್ರೆ ಜನ ಎದ್ದು ನಿಂತು ನಮಸ್ಕಾರ ಮಾಡ್ತಾ ಇದ್ರು. ಆ ಸ್ಥಾನಮಾನ ಎಂಥದ್ದು ಅಂದ್ರೆ ಅವರು ಏನ್ ಮಾಡಿದ್ರೂ ಅದು ಸರಿ ಅನ್ನೋ ಮಟ್ಟಿಗೆ ಸಮಾಜ ಅವ್ರನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇತ್ತು. ಅಷ್ಟು ದೊಡ್ಡ ಸ್ಥಾನ ಅವರದು. ಇನ್ನು ಅದಕ್ಕೆ ಪೂರ್ತಿ ಉಲ್ಟಾ ಅಂದ್ರೆ ಈ ಸುಂಕದವನು. ಹೌದು, ಟ್ಯಾಕ್ಸ್ ಕಲೆಕ್ಟರ್. ಇವನ ಹಿನ್ನೆಲೆ ನೋಡಿದ್ರೆ ನಮ್ಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಆ ಸಮಾಜದಲ್ಲಿ ಟ್ಯಾಕ್ಸ್ ಕಲೆಕ್ಟರ್ ಅಂದ್ರೆ ಅವರನ್ನ ಕೇವಲ ಕೆಟ್ಟವರು ಅಂತಷ್ಟೇ ಅಲ್ಲ, ದೇಶದ್ರೋಹಿಗಳು ಅಂತಲೇ ಕರಿತಾ ಇದ್ರು. ದೇಶದ್ರೋಹಿಗಳು ಅಂತಾನೆ ಲೇಬಲ್ ಮಾಡಿದ್ರು ಅಂದ್ರೆ? ಯಾಕಂದ್ರೆ ಆಗ ಇವರ ದೇಶವನ್ನ ರೋಮನ್ ಸಾಮ್ರಾಜ್ಯ ಆಳ್ತಿತ್ತು. ಈ ಟ್ಯಾಕ್ಸ್ ಕಲೆಕ್ಟರ್ಗಳು ಆ ರೋಮನ್ ಸರ್ಕಾರಕ್ಕೆ ಕೆಲಸ ಮಾಡ್ತಾ ತಮ್ಮದೇ ಸ್ವಂತ ಜನರಿಂದ ಅಂದ್ರೆ ತಮ್ಮದೇ ಅಕ್ಕಪಕ್ಕದ ಮನೆಯವರಿಂದ ಬಲವಂತವಾಗಿ ಹಣ ವಸೂಲಿ ಮಾಡ್ತಾ ಇದ್ರು. ಅಂದ್ರೆ ತಮ್ಮದೇ ಜನರನ್ನ ಸುಲಿಗೆ ಮಾಡಿ ಆ ಹಣನ ತಮ್ಮನ್ನ ಆಳುತ್ತಿದ್ದ ಶತ್ರುಗಳ ಕೈಗೆ ಕೊಡ್ತಾ ಇದ್ರು ಅಂತಾಯ್ತಲ್ಲ. ಇದು ಕೇಳೋಕೆ ಎಷ್ಟು ಅಸಹ್ಯ ಅನ್ಸುತ್ತೆ ಅಲ್ವಾ? ನಿಖರವಾಗಿ. ಅವರು ಸುಮ್ಮನೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರಲಿಲ್ಲ. ರೋಮನ್ರು ಒಂದು ಟಾರ್ಗೆಟ್ ಕೊಟ್ರೆ ಇವರು ಅದಕ್ಕಿಂತ 5-10 ಪಟ್ಟು ಜಾಸ್ತಿ ವಸೂಲಿ ಮಾಡಿ ಉಳಿದಿದ್ದನ್ನ ತಮ್ಮ ಜೇಬ್ಗೆ ಇಡಿಸ್ಕೊಳ್ತಾ ಇದ್ರು. ಓ, ಇದೊಂದ್ ರೀತಿ ಅಧಿಕೃತ ಸುಲಿಗೆನೇ ಆಗಿತ್ತು. ಹೌದು. ಹೀಗಾಗಿಯೇ ಸಮಾಜ ಇವರನ್ನ ಪೂರ್ತಿಯಾಗಿ ಬಹಿಷ್ಕಾರ ಮಾಡಿತ್ತು. ರಸ್ತೆಯಲ್ಲಿ ಇವರು ಬಂದ್ರೆ ಮುಖಕ್ಕೆ ಉಗಿಯುವಷ್ಟು ದ್ವೇಷ ಜನರಿಗಿತ್ತು. ಇವರನ್ನ ಪ್ರಾರ್ಥನಾ ಮಂದಿರದ ಒಳಗೆ ಸೇರಿಸ್ತಾ ಇರಲಿಲ್ಲ. ಅಂದ್ರೆ ಸಮಾಜದ ದೃಷ್ಟಿಯಲ್ಲಿ ಇವರು ಸಂಪೂರ್ಣ ಅಸ್ಪೃಶ್ಯರು. ಎಕ್ಸಾಕ್ಟ್ಲಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಡೆ ಸಮಾಜದ ಅತಿ ಉನ್ನತ ಸ್ತರದಲ್ಲಿರುವ ಫರಿಸಾಯ, ಇನ್ನೊಂದ್ ಕಡೆ ಎಲ್ಲರಿಂದಲೂ ಛೀಮಾರಿ ಹಾಕಿಸ್ಕೊಂಡ ಸುಂಕದವನು. ಇವರಿಬ್ರು ಈಗ ಒಂದೇ ಜಾಗದಲ್ಲಿ ಎದುರಾಗ್ತಿದ್ದಾರೆ. ಅದು ಯೆರೂಸಲೇಮಿನ ಆ ಬೃಹತ್ ದೇವಾಲಯದಲ್ಲಿ. ಆ ದೇವಸ್ಥಾನದ ವಾತಾವರಣ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಅಲ್ಲಿ ಬಲಿಪೂಜೆ ನಡೆಯುವಾಗ ಜನ ಪ್ರಾರ್ಥನೆ ಮಾಡೋಕೆ ಸೇರ್ತಾ ಇದ್ರು. ಆ ಭಕ್ತಿಯ ಪರಾಕಾಷ್ಠೆಯ ಸಮಯ ಅದು. ಹೌದು. ಇಂತಹ ಒಂದು ಅತಿ ಪವಿತ್ರವಾದ ಜಾಗಕ್ಕೆ ಈ ಇಬ್ಬರು ಎಂಟ್ರಿ ಕೊಡ್ತಾರೆ. ಸಮಾಜದ ಹೈ ಕ್ಲಾಸ್ ಫರಿಸಾಯ ಮತ್ತು ಸಮಾಜದ ಕಸ ಅಂತ ಕರೆಸ್ಕೊಳ್ಳುವ ಟ್ಯಾಕ್ಸ್ ಕಲೆಕ್ಟರ್. ಆ ಸುಂಕದವನಿಗೆ ಆ ದೇವಾಲಯದ ಒಳಗೆ ಕಾಲಿಡೋಕೆ ಎಷ್ಟು ಭಯ ಇದ್ದಿರ್ಬೋದು. ನಿಜಕ್ಕೂ ಅದೊಂದು ಬಹಳ ನಾಟಕೀಯವಾದ ಸನ್ನಿವೇಶ. ಈಗ ಇವರಿಬ್ರು ಆ ದೇವಾಲಯದ ಒಳಗೆ ಹೋದ್ಮೇಲೆ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾದ ಘಟ್ಟ. ಹೌದು. ಮೊದಲು ಫರಿಸಾಯನ ಪ್ರಾರ್ಥನೆ ಗಮನಿಸೋಣ. ಅವನು ದೇವಾಲಯದಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಸ್ವಲ್ಪ ಮುಂದೆಯೇ ಹೋಗಿ ನಿಂತ್ಕೊಳ್ತಾನೆ. ತಾನೊಬ್ಬ VIP ಅನ್ನೋ ತರ. ಅಷ್ಟೇ ಅಲ್ಲ, ಅವನ ಪ್ರಾರ್ಥನೆ ಶುರು ಆಗೋದೇ ಓ ದೇವರೇ ನಿನಗೆ ಸ್ತೋತ್ರ ಅಂತ. ಕೇಳೋಕೆ ಬಹಳ ಚೆನ್ನಾಗಿದೆ ಅಲ್ವಾ? ದೇವರಿಗೆ ಧನ್ಯವಾದ ಹೇಳ್ತಿದ್ದಾನೆ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ
ಆ ಸ್ತೋತ್ರದ ನೆಪದಲ್ಲಿ ಅವನು ಶುರು ಮಾಡೋದು ತನ್ನದೇ ಸ್ವಂತ ಗುಣಗಾನ. ಹೌದು, ಅದು ಪ್ರಾರ್ಥನೆಗಿಂತ ಹೆಚ್ಚಾಗಿ ತನ್ನದೇ ಡಂಗುರ ಸಾರುವಂತಿತ್ತು. ಅವನು ಹೇಳ್ತಾನೆ, ದೇವ್ರೇ, ನಾನು ಬೇರೆಯವರ ಥರ ಅಲ್ಲ, ನಾನು ಕಳ್ಳನಲ್ಲ, ಮೋಸಗಾರನಲ್ಲ, ವ್ಯಭಿಚಾರಿಯಲ್ಲ, ಮುಖ್ಯವಾಗಿ ಆ ಮೂಲೆಯಲ್ಲಿ ನಿಂತಿದ್ದಾನಲ್ಲ ಆ ಟ್ಯಾಕ್ಸ್ ಕಲೆಕ್ಟರ್, ಅವನಂತೂ ಖಂಡಿತ ಅಲ್ಲ ಅಂತ. ಬೇರೆಯವರನ್ನ ಕೀಳಾಗಿ ನೋಡಿ ತನ್ನನ್ನ ತಾನು ಮೇಲೆತ್ಕೊಳ್ಳೋದು. ಅಷ್ಟೇ ಅಲ್ಲ, ನಾನು ವಾರಕ್ಕೆ 2 ದಿನ ಕಟ್ಟುನಿಟ್ಟಾಗಿ ಉಪವಾಸ ಮಾಡ್ತೀನಿ, ನನ್ನ ಸಂಪಾದನೆಯಲ್ಲಿ 10ನೇ 1 ಭಾಗನ ನಿನಗೆ ಕೊಡ್ತೀನಿ ಅಂತ ತನ್ನ ಸಾಧನೆಗಳ ಲಿಸ್ಟ್ ಕೊಡ್ತಾನೆ. ತನ್ನ ರೆಸ್ಯೂಮೆ ಆದಿದ ಹಾಗೆ. ಹೌದು, ಇದನ್ನ ನೋಡಿದ್ರೆ ಇವತ್ತಿನ ಕಾಲದಲ್ಲಿ ಆ ವರ್ಚು ಸಿಗ್ನಲಿಂಗ್ ಮಾಡ್ತಾರಲ್ಲ, ತಾನು ಎಷ್ಟು ಒಳ್ಳೆಯವನು ಅಂತ ತೋರ್ಸ್ಕೊಳ್ಳೋಕೆ ಹಾಗೆ ಅನ್ಸುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಶ್ಲೇಷಣಾತ್ಮಕ ಒಳನೋಟ ಏನಂದ್ರೆ, ಈ ಫರಿಸಾಯ ಮಾಡ್ತಿದ್ದ ಕೆಲಸಗಳೇನು ಕೆಟ್ಟದಲ್ಲ. ಉಪವಾಸ ಮಾಡೋದು, ದಾನ ಮಾಡೋದು ಒಳ್ಳೆದೇ. ಆದರೆ ಆ ಒಳ್ಳೆಯ ಕೆಲಸಗಳೇ ಅವನಲ್ಲಿ ಒಂದು ಆಧ್ಯಾತ್ಮಿಕ ಅಹಂಕಾರವನ್ನು ಹುಟ್ಟುಹಾಕಿದವು. ಹೌದು, ಆ ಆಧ್ಯಾತ್ಮಿಕ ಅಹಂಕಾರ ಅವನ ಪ್ರಾರ್ಥನೆಯಲ್ಲಿ ದೇವರಿಗಿಂತ ಹೆಚ್ಚಾಗಿ ನಾನು 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 ಅನ್ನೋದೇ ತುಂಬಿ ಹೋಗಿದೆ. ನಾನು ಪಾಪ ಮಾಡಿಲ್ಲ ಅಂತ ಅಂದುಕೊಡುವುದೇ ಅವನ ಅತಿದೊಡ್ಡ ಪಾಪವಾಗಿತ್ತು. ಅಂದ್ರೆ ಆ ಕಾಗ್ನಿಟಿವ್ ಬಯಾಸ್ ಅವನ ಕಣ್ಣಿಗೆ ಪೊರೆ ಕಟ್ಟಿತ್ತು. ಅವನು ತನ್ನನ್ನು ತಾನು ಕಂಪೇರ್ ಮಾಡ್ಕೊಳ್ತಿರೋದು ದೇವರ ಗುಣಮಟ್ಟಕ್ಕಲ್ಲ, ಬದಲಾಗಿ ಸಮಾಜದ ಅತಿ ಕೆಳಮಟ್ಟದ ವ್ಯಕ್ತಿಗೆ. ನಿಖರವಾಗಿ ದೇವರಿಗೆ ಧನ್ಯವಾದ ಹೇಳುವ ಮುಖವಾಡದಲ್ಲಿ ಆತ ತನ್ನ ಇಮೇಜನ್ನ ಬಿಲ್ಡ್ ಮಾಡಿಕೊಳ್ತಾ ಇದ್ದ. ತನ್ನನ್ನ ತಾನು ಜಸ್ಟಿಫೈ ಮಾಡ್ಕೊಳ್ಳೋಕೆ ಆ ಸುಂಕದವನನ್ನ ಬಳಸ್ಕೊಂಡ. ಆದ್ರೆ ಅದೇ ಸಮಯದಲ್ಲಿ ಆ ದೇವಾಲಯದ ಇನ್ನೊಂದು ಮೂಲೆಯಲ್ಲಿ ಆ ಸುಂಕದವನ ಪ್ರಾರ್ಥನೆ ಕೂಡ ನಡೀತಾ ಇತ್ತು. ಹೌದು, ಆ ದೃಶ್ಯ ತೀರಾ ಭಿನ್ನವಾಗಿತ್ತು. ಆ ಸುಂಕದವನು ದೇವಸ್ಥಾನದ ಒಳಗೆ ಬರೋಕು ಹೆದರಿ ದೂರದಲ್ಲಿ ನಿಂತಿದ್ದಾನೆ. ಕನಿಷ್ಠ ಪಕ್ಷ ಕಣ್ಣೆತ್ತಿ ನೋಡ್ಲೂ ಅವನಿಗೆ ಧೈರ್ಯವಿಲ್ಲ. ಎದೆ ಬಡಿದುಕೊಳ್ಳುತ್ತಾ ಕೇವಲ 7 ಪದಗಳ ಪ್ರಾರ್ಥನೆ ಮಾಡ್ತಾನೆ, ಓ ದೇವರೇ, ನಾನು ಪಾಪಿ, ನನಗೆ ದಯೆ ತೋರಿ ಅಂತ. ಇಲ್ಲಿ ನಾವು ಆ ಸಂಸ್ಕೃತಿಯ ಸೂಕ್ಷ್ಮವನ್ನ ಗಮನಿಸಬೇಕು. ಎದೆ ಬಡಿದುಕೊಳ್ಳುವುದು ಆ ಕಾಲದಲ್ಲಿ ಅತಿ ತೀವ್ರವಾದ ಶೋಕದ ಸಂಕೇತವಾಗಿತ್ತು. ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆ ರೀತಿ ಮಾಡ್ತಿದ್ದಾನೆ ಅಂದ್ರೆ ಅವನ ಒಳಗಿನ ಪಶ್ಚಾತ್ತಾಪ ಎಷ್ಟಿತ್ತು ಅಂತ ನಾವು ಊಹಿಸ್ಬೋದು. ಹೌದು, ಅವನಿಗೆ ತನ್ನ ಯಾವ ಕೆಲಸಗಳ ಮೇಲೂ ನಂಬಿಕೆ ಇರಲಿಲ್ಲ, ಕೇವಲ ಆ ಕೃಪೆಯ ಮೇಲಿನ ಅವಲಂಬನೆ ಮಾತ್ರ ಇತ್ತು. ಸಂಪೂರ್ಣವಾಗಿ ದೇವರಿಗೆ ತನ್ನ ಶೂನ್ಯತೆಯನ್ನ ಒಪ್ಪಿಸದ. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತದೆ. ಈ ಇಬ್ಬರ ಪ್ರಾರ್ಥನೆ ಮುಗಿದ ನಂತರ ಯೇಸು ನೀಡುವ ಆ ತೀರ್ಪು ಇದೆಯಲ್ಲ, ಅದು ಎಲ್ಲರಿಗೂ ಶಾಕ್ ಕೊಟ್ಟಿರ್ಬೇಕು. ಖಂಡಿತ. ಆ ತೀರ್ಪು ಏನಂದ್ರೆ, ಎಲ್ಲಾ ನಿಯಮಗಳನ್ನ ಪಾಲಿಸುತ್ತಿದ್ದ ಆ ಫರಿಸಾಯನಲ್ಲ, ಬದಲಾಗಿ ಸಮಾಜದಿಂದ ದೂರ ತಳ್ಳಲ್ಪಟ್ಟ ಆ ಸುಂಕದವನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ, ಅಂದ್ರೆ ಪಾಪಮುಕ್ತನಾಗಿ ಮನೆಗೆ ತೆರಳಿದ. ಇದನ್ನ ಕೇಳಿಸ್ಕೊಂಡಾಗ ಆ ಕಾಲದ ಜನರಿಗೆ ತಲೆಗಿರ್ರೆಂದಿರಬೇಕು. ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಫರಿಸಾಯ ಹೀರೋ. ಆದ್ರೆ ಇಲ್ಲಿ ನಾವು ವಿಪರ್ಯಯದ ಸಿದ್ಧಾಂತವನ್ನು ನೋಡಬೇಕು. ವಿಪರ್ಯಯದ ಸಿದ್ಧಾಂತದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವನನ್ನು ದೇವರು ಮೇಲಕ್ಕೇರಿಸುವರು ಅನ್ನೋದೇ ಆ ಸಿದ್ಧಾಂತ. ಇದು ಕೇವಲ ಕಥೆಯ ಅಂತ್ಯವಲ್ಲ, ಇದು ಆ ದೇವರ ಸಾಮ್ರಾಜ್ಯದ ಮೂಲಭೂತ ತತ್ವ. ಅಂದ್ರೆ ರಕ್ಷಣೆಯು ಮನುಷ್ಯನ ಕೆಲಸಗಳಿಂದಲ್ಲ, ದೇವರ ಕೃಪೆಯಿಂದ ದೊರೆಯುತ್ತದೆ ಅನ್ನೋ ಸತ್ಯ ಇಲ್ಲಿ ಸ್ಪಷ್ಟವಾಗುತ್ತೆ. ಹೌದು, ಮನುಷ್ಯ ಎಷ್ಟೇ ಒಳ್ಳೆ ಕೆಲಸ ಮಾಡ್ಲಿ ಅದರಿಂದ ಆ ಕೃಪೆಯನ್ನ ಖರೀದಿಸೋಕೆ ಸಾಧ್ಯವಿಲ್ಲ. ಸುಂಕದವನು ವಿನಯದಂಡ ಬೇಡಿದ, ಹಾಗಾಗಿ ಅವನಿಗದು ಸಿಕ್ತು. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ಈ ಪ್ರಾಚೀನ ಕಥೆ ನಮ್ಮ ಇವತ್ತಿನ ಬದುಕಿಗೆ ಹೇಗೆ ಅನ್ವಯವಾಗುತ್ತದೆ? ಇದರಲ್ಲಿ ಪ್ರಮುಖವಾದ ಪಾಲನಾತ್ಮಕ ಅನ್ವಯಗಳಿವೆ. ಮೊದಲನೇದಾಗಿ ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕತೆ. ಅಂದ್ರೆ ದೇವರ ಮುಂದೆ ಮುಖವಾಡ ಧರಿಸಬಾರ್ದು ಅಲ್ವಾ? ಎಕ್ಸಾಕ್ಟ್ಲಿ. ನಾವು ಏನಾಗಿದ್ದೇವೋ ಹಾಗೆಯೇ ಬರಬೇಕು. ನಮ್ಮ ಗುಣಗಾನಕ್ಕಿಂತ ನಮ್ಮಲ್ಲಿರುವ ಕೌಗುಳಿಯಗಳನ್ನ ಅಂದ್ರೆ ನಮ್ಮ ನ್ಯೂನತೆಗಳನ್ನ ಒಪ್ಪಿಕೊಳ್ಳೋದು ಶ್ರೇಷ್ಠ. ನಿಜ, ಅನೇಕ ಬಾರಿ ನಮಗರಿವಿಲ್ಲದಂತೆಯೇ ನಾವು ಫರಿಸಾಯನಂತೆ ವರ್ತಿಸ್ತಿರ್ತೇವೆ. ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋವಾಗ ನಾನಿವರಷ್ಟು ಕೆಟ್ಟವನಲ್ಲ ಅಂತ ನಮ್ಮನ್ನ ನಾವೇ ಶ್ರೇಷ್ಠರು ಅಂತ ಬಿಂಬಿಸ್ಕೊಳ್ಳಕ್ ಟ್ರೈ ಮಾಡ್ತೀವಿ. ಅದೇ ಎರಡನೇ ಪಾಠ, ಇತರರನ್ನ ಕೀಳಾಗಿ ಕಾಣದಿರುವುದು. ಅವರಿಗಿಂತ ನಾನೇ ಶ್ರೇಷ್ಠ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಆತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗತ್ತೆ. ಎಲ್ಲರಿಗೂ ಆ ದೇವರ ದಯೆ ಅವಶ್ಯಕ. ಮತ್ತು ಇಲ್ಲಿನ ದೈವಿಕ ಸನ್ಮಾನದ ವಿಚಾರ ಕೂಡ. ಸಮಾಜ ನಮ್ಮನ್ನ ಪಾಪಿ ಅಂತ ದೂರ ಇಟ್ರೂ ನಾವು ವಿನಯದಿಂದ ಬಂದ್ರೆ ದೇವರು ಸ್ವೀಕರಿಸ್ತಾರೆ ಅಲ್ವಾ? ಹೌದು. ಇದನ್ನು ವಿಶಾಲವಾದ ಹಿನ್ನೆಲೆಗೆ ಜೋಡಿಸಿ ನೋಡಿದ್ರೆ ದೇವರಿಗೆ ನಮ್ಮ ಜ್ಞಾನವೋ ಕಾಣಿಕೆಯೋ ಬೇಕಿಲ್ಲ, ಬದಲಾಗಿ ಮುರಿದ ಮತ್ತು ನೊಂದ ಹೃದಯ ಬೇಕು. ಖಂಡಿತ. ಮನುಷ್ಯ
ತನ್ನನ್ನು ತಾನು ಸಂಪೂರ್ಣವಾಗಿ ಶೂನ್ಯ ಮಾಡಿಕೊಂಡಾಗ ಮಾತ್ರ ಆತನ ಕೃಪೆಯಿಂದ ತುಂಬಲ್ಪಡಲು ಸಾಧ್ಯ. ಫರಿಸಾಯನು ತನ್ನದೇ ಅಹಂಕಾರದಿಂದ ತುಂಬಿ ಹೋಗಿದ್ದ, ಆದರೆ ಸುಂಕದವನು ಶೂನ್ಯನಾಗಿದ್ದ. ಹಾಗಾಗಿ ಆತ ಕೃಪೆಯಿಂದ ತುಂಬಲ್ಪಟ್ಟ. ಎಂಥ ಅದ್ಭುತವಾದ ಮಾತು! ಬಾಹ್ಯ ಆಡಂಬರಕ್ಕಿಂತ ಆಂತರಿಕ ವಿನಯವೇ ಮುಖ್ಯ ಅನ್ನೋದು ಈ ಇಡೀ ಚರ್ಚೆಯ ತಿರುಳು. ಹೌದು, ಮನುಷ್ಯನ ಅಹಂಕಾರ ಎಷ್ಟೊಂದು ಸೂಕ್ಷ್ಮವಾಗಿರುತ್ತೆ ಅನ್ನೋದಕ್ಕೆ ಫರಿಸಾಯ ಉದಾಹರಣೆ, ಮತ್ತು ವಿನಯ ಹೇಗೆ ಮುಕ್ತಿಯನ್ನು ನೀಡುತ್ತದೆ ಅನ್ನೋದಕ್ಕೆ ಆ ಸುಂಕದವನು ಸಾಕ್ಷಿ. ಖಂಡಿತ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ಆದರೆ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಚೋದನಾತ್ಮಕವಾದ ಚಿಂತನೆಯನ್ನ ನಾನು ಬಿಟ್ಟು ಹೋಗಲು ಬಯಸುತ್ತೇನೆ. ಖಂಡಿತ, ಹೇಳಿ. ಫರಿಸಾಯನು ಮಾಡ್ತಿದ್ದ ಆ ಒಳ್ಳೆಯ ಕೆಲಸಗಳೇ ಅವನಿಗೆ ಅಹಂಕಾರ ತಂದುಕೊಟ್ಟವು. ಹಾಗಾದ್ರೆ ನಾವು ಮಾಡುವ ಆ ಒಳ್ಳೆಯ ಕೆಲಸಗಳು ಸದ್ದಿಲ್ಲದೆ ನಮ್ಮ ಅಹಂಕಾರವನ್ನು ಪೋಷಿಸುತ್ತಿದ್ದರೆ, ನಾವು ಮಾಡುತ್ತಿರುವ ಸತ್ಕಾರ್ಯಗಳು ನಿಜಕ್ಕೂ ನಿಸ್ವಾರ್ಥವೋ ಅಥವಾ ನಮಗೆ ಅರಿವಿಲ್ಲದಂತೆ ಬೆಳೆಸಿಕೊಳ್ಳುತ್ತಿರುವ ಪ್ರತಿಷ್ಠೆಯೋ ಎಂಬುದನ್ನು ನಾವು ಹೇಗೆ ಗುರುತಿಸುವುದು? ಹೌದು, ಇದು ಪ್ರತಿಯೊಬ್ಬರೂ ತಮ್ಮನ್ನ ತಾವು ಪ್ರಶ್ನಿಸಿಕೊಳ್ಳಬೇಕಾದ ಬಹಳ ಗಂಭೀರವಾದ ವಿಚಾರ. ಖಂಡಿತ. ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿರ್ಲಿ. ಇದರ ಬಗ್ಗೆ ಮತ್ತಷ್ಟು ಆಳವಾಗಿ ಯೋಚಿಸಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಆಂತರಿಕ ವಿನಯದ ಕಡೆಗೆ ನಮ್ಮೆಲ್ಲರ ಪಯಣ ಸಾಗಲಿ. ನಮಸ್ಕಾರ. 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 ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.